ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ನಿಮಗೆ ಜಮೀನು ಕೊಡಿಸ್ತೀನಿ ಅಂತ ಹೇಳಿ ಬರೋಬ್ಬರಿ ಉಂಡೆನಾಮ ತಿಕ್ಕಿದವನ ಸ್ಟೋರಿ ಇದು. ಜಮೀನಿನ ಹೆಸರಿನಲ್ಲಿ ಅಮಾಯಕರಿಗೆ 3 ನಾಮ ಹಾಕಿದಂತ ಒಬ್ಬ ಮೋಸಗಾರನ ಕಥೆ ಇದು. 50,000, 1 ಲಕ್ಷ, 1.5 ಲಕ್ಷ ಹೀಗೆ ಒಬ್ಬೊಬ್ಬರಿಂದ ವಸೂಲಿ ಮಾಡ್ತಾ ಮೋಸ ಮಾಡಿರುವಂತಹ ಘಟನೆ ಇದು. ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂತಹ ಧೋಖಾ ಸ್ಟೋರಿ, ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೋಸ ಹೋಗುವ ಜನ ಇರುವವರೆಗೂ ಕೂಡ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಇದು. ಹಾಸನ ಜಿಲ್ಲೆಯ 16 ಹಳ್ಳಿಗಳಲ್ಲಿ ಕಣ್ಣೀರ ಕಥೆ ಇದು. ಬೇಲೂರಿನ ಅರಸೀಕೆರೆಯ 16 ಹಳ್ಳಿಗಳ ರೈತರಿಗೆ ಮೋಸ ಆಗಿದೆ. ಬೇಲೂರು ಮತ್ತು ಅರಸೀಕೆರೆಯ 16 ಹಳ್ಳಿಗಳ ರೈತರಿಗೆ, 2 ತಾಲೂಕಿನ ರೈತರಿಗೆ ಮೋಸ ಮಾಡಿದ್ದಾನೆ ಈ ಭೂಪ. ಜಮೀನು ಕೊಡಿಸ್ತೀನಿ ಅಂತ ಹೇಳಿ 100 ರೈತರಿಗೆ ವಂಚನೆ ಮಾಡಿದ್ದಾನೆ. ಪ್ರಸನ್ನ ಕುಮಾರ್ ಅಂತ ಹೇಳಿ, ಪ್ರಸನ್ನ ಕುಮಾರ್ ಹೆಸರು ನೆನ್ಪಿಟ್ಕೊಳ್ಳಿ, ಅವ್ನ ಫೋಟೋನು ತೋರಿಸ್ತೀವಿ ನಿಮಗೆ. ಇನ್ನು ಮುಂದೆ ಜಮೀನು ಕೊಡಿಸ್ತೀನಿ ಅಂತ ಬಂದು ನಿಮ್ಗೇನಾದ್ರು ಆಮಿಷ ಬಿಟ್ಟಿದ್ರೆ ಉಗಿದು ಆಚೆ ಕಳಿಸಿ, ಇಲ್ಲ ಕಂಪ್ಲೇಂಟ್ ಕೊಡಿ. 3 ವರ್ಷದ ಹಿಂದೆ ಈತನಿಗೆ ಬೈಕಿಗೆ ಟೈರ್ ಹಾಕ್ಸೋದಕ್ಕೂ ಕೂಡ ಹಣ ಇರಲಿಲ್ಲ. ಆದರೆ ಈಗ 80 ಲಕ್ಷದ ಮನೆ, ಆಮೇಲೆ 30 ಲಕ್ಷದ ಕಾರು, 10 ಲಕ್ಷದ ಕಾರು, ಅಲ್ಲ ಅವನು ಏನು ಬೇಕಾದ್ರೆ ಇಟ್ಕೊಳ್ಳಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಹೇಗೆ ಜನಗಳಿಗೆ ಟೋಪಿ ಹಾಕಿ ತಾನು ಉದ್ಧಾರ ಆಗಿದ್ದಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಅಂಥ ಕಾರುಗಳನ್ನು ಇಟ್ಕೊಂಡಿದ್ದಾನೆ. ಜನಸಂಪರ್ಕ ಸಭೆಯಲ್ಲಿ ಶಾಸಕರ ಬಳಿ ಹೇಳಿದಾಗ ಈತನ ಬಣ್ಣ ಬಯಲಾಗಿದೆ. DC ಬಳಿ ಅಳಲು ತೋಡಿಕೊಂಡಿದ್ದಾರೆ ಮೋಸ ಹೋಗಿರುವಂಥ ಜನ. ಸರ್ಕಾರಿ ಜಮೀನು ಯಾವುದೇ ಕಾರಣಕ್ಕೂ ಕೊಡೋಕೆ ಬರೋದಿಲ್ಲ ಅಂತ DC ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಸನದ ಜಿಲ್ಲಾಧಿಕಾರಿ. ನೋಡಿ, ಸರ್ಕಾರಿ ಗೋಮಾಳ, ಗೋಕಟ್ಟೆ, ಯಾವುದೇ ಒಂದು ಕಾವಲು ಪ್ರದೇಶ ಇರುತ್ತೆ, ಈ ಜಮೀನಿದೆ, ಗೋಮಾಳ ಇದೆ, ಇದನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಟ್ಬಿಡ್ತೀನಿ ನಾನು ಅಂತ ಹೇಳಿ ಜನರಿಂದ ಹಣ ಎಗರಿಸಿ ಪರಾರಿಯಾಗ್ತಾ ಇದ್ದ. ಸರ್ಕಾರಿ ಭೂಮಿಗಳನ್ನು ತೋರಿಸ್ತಾ ಇದ್ದ. ನಿಮಗಿಲ್ಲಿ 1 ಎಕರೆ ಕೊಡಿಸ್ಬಿಡ್ತೀನಿ, 1 ಲಕ್ಷ ಕೊಡಿ, 1.5 ಲಕ್ಷ ಕೊಡಿ ಅಂತ. ಪಾಪ ಭೂಮಿ ಇಲ್ಲದಂಥ ರೈತರು ತಮಗೆ ಭೂಮಿ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಹೇಗೋ ಭೂಮಿ ಸಿಗುತ್ತಲ್ಲಪ್ಪ ಅಂತ. ಆದರೆ ಈ ರೀತಿ ನೋಡಿ, DC ಸತ್ಯಭಾಮ ಅವರೇ ಮಾತನಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಮೀನು ಈಗ ಯಾರಾದರೂ ಇವರು ಪ್ರಸನ್ನ ಕುಮಾರ್ ಅಂತ, ನಾನು ಪೊಲೀಸ್ ಇಲ್ಲೇ ಬಿಡಲ್ಲ, ನಾನು ಪೊಲೀಸ್ ಅವ್ರು ಕರೆದು ನಾನು ಅದೇ ತೋರಿಸಿದೆ, ಯಾವ ವ್ಯಕ್ತಿ ಚಿತ್ರ ತೋರಿಸಿ ಫೋಟೋ ನಾನು ನೋಡಿದ್ದೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ಕರೆಸ್ಬಿಟ್ಟು, ಆಯಿತಾ, ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ರೈತರಿಗೆ ಎಲ್ಲ ಯಾಮಾರಿಸಿ ದುಡ್ಡೆಲ್ಲ ತೊಗೊಂಡು ಈಗ ನಾಳೆ ಅವನು ಇದು ಮಾಡಿ ನಾನು ಜಮೀನು ಕೊಡ್ತೀನಿ ಅಂತಂದು ಹೇಳೋದಲ್ಲದೆ ಇನ್ಯಾರಿಗೋ ಕೊಡಬೇಕು, ಇನ್ಯಾರೋ ಕೇಳು ಅಂತಂದ್ಬಿಟ್ಟು ಮಾಡೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವು ಯಾರೂ ಮೋಸ ಹೋಗೋದು ಬೇಕಾಗಿಲ್ಲ. ಈ ಥರದ್ದು 5 ಹಳ್ಳ ಕಾವಲಲ್ಲಿ ಜಮೀನು ಕೊಡೋಕ್ಕೆ ಯಾವುದೂ ಇಲ್ಲ, ಯಾರೂ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಲ್ಲ. ಸೊ ನೀವು ಮೋಸ ಹೋಗಿದ್ದೀರಾ ಅಂತಂದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈಗಲೇ ಹೋಗ್ಬಿಟ್ಟು ಪೊಲೀಸ್ ನಿಮ್ಮ ಯಾವುದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ. ನಾನು ಕೂಡ ಕರೆದು ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇಲ್ಲಿ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಮೋಸ ಹೋಗಿರುವಂಥವ್ರು ಜನ DCಗೆ ಬಂದು ಹೇಳ್ತಾ ಇದ್ದಾರೆ. ಅಪ್ಡೇಟ್ ಏನು ಸಿಗ್ತಾ ಇದೆ? ಒಬ್ಬರಲ್ಲ ಇಬ್ಬರಲ್ಲ 100 ಜನ ರೈತರಿಗೆ ಭೂಮಿ ಕೊಡಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಟೋಪಿ ಹಾಕಿರುವಂತಹ ಘಟನೆ ನಡೆದಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ 5 ಹಳ್ಳ ಕಾವಲಿನಲ್ಲಿ ನಾನು ಜಮೀನು ಕೊಡ್ತೀನಿ ಅನ್ನುವ ಮಾಹಿತಿಯನ್ನು ಇಟ್ಕೊಂಡು ಅಲ್ಲಿನ ಸ್ಥಳೀಯ ರೈತರಿಗೆ, ಬಡಬಗ್ಗರಿಗೆ, ಸಾಕಷ್ಟು 100 ರೈತರುಗಳಿಗೆ ಈಗಾಗಲೇ ಟೋಪಿ ಹಾಕಿರುವಂತಹ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 5 ಹಳ್ಳ ಕಾವಲಾಗಿರ್ಬೋದು, ಕರಗುಂದ ಆಗಿರ್ಬೋದು, ಹೀಗೆ ಬೇಲೂರು ಮತ್ತು ಅರಸೀಕೆರೆ ಭಾಗದ ರೈತರು ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರನ್ನು ಭೇಟಿ ಮಾಡಿ ಆತನ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ದೂರು ಕೊಡುವಂತಹ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಹೇಳ್ತಾ ಇದ್ದಾರೆ, ಅಂದರೆ ನನ್ನ ಹತ್ರ ಇದ್ದದ್ದಂತಹ ತಾಳಿ ಚೈನ್ನ ಅಡವಿಟ್ಟು ಆತನಿಗೆ 50,000 ರೂಪಾಯಿ ಹಣ ಕೊಟ್ಟಿರುವಂಥದ್ದು, ಭೂಮಿ ಕೊಡ್ತೀನಿ ಅಂತ ಹೇಳಿ. ಆದರೆ ಆತ ಇದುವರೆಗೂ ಕೂಡ ಭೂಮಿ ಕೊಟ್ಟಿಲ್ಲ. ಪ್ರತಿಭಟನೆಗೆ ಕರ್ಕೊಂಡೋದ್ರು, ಬೆಂಗಳೂರಿಗೆ ಕರ್ಕೊಂಡೋದ್ರು, ದೆಹಲಿಗೆ ಕರ್ಕೊಂಡೋದ್ರು, ಆದರೆ ಭೂಮಿ ಮಾತ್ರ ಇದುವರೆಗೆ ಕೊಟ್ಟಿಲ್ಲ. ಹಾಗಾಗಿ ಒಬ್ಬರಲ್ಲ ಇಬ್ಬರಲ್ಲ, ಕೇವಲ 50,000 ರೂಪಾಯಿ ಒಬ್ಬರ ಹತ್ರ ಆದರೆ ಮತ್ತೊಬ್ಬರ ಹತ್ರ 1 ಲಕ್ಷ ಆಗಿರ್ಬೋದು, 1.5 ಲಕ್ಷ ಆಗಿರ್ಬೋದು, ಹೀಗೆ 100 ರೈತರಿಗೆ ಈತ ಪ್ರಸನ್ನ ಕುಮಾರ್ ಆತ ಏನಿದ್ದಾನೆ ಆತ ಸಾಕಷ್ಟು
ಮೋಸ ಮಾಡಿದ್ದಾನೆ ಎನ್ನುವ ಆರೋಪವನ್ನು ಕೂಡ ಈಗಾಗಲೇ ಐದಳ್ಳ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಇವತ್ತು ರೈತ ಸಂಘಟನೆಯೊಂದಿಗೆ ಬಂದಂಥ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೆ ಈತನ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಸತ್ಯಭಾಮ ಕೂಡ ಈತನಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೇಲೂರು ತಹಶೀಲ್ದಾರ್ ಮತ್ತು ಅರಸೀಕೆರೆ ತಹಶೀಲ್ದಾರ್ಗೆ ಇಬ್ಬರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ ಯಾರು ಜಿಲ್ಲಾಧಿಕಾರಿಗಳು, ನೀವು ಹೇಗೆ ದುಡ್ಡನ್ನು ಕೊಟ್ಟರೆ, ಯಾವ ರೀತಿ ದುಡ್ಡು ಕೊಟ್ಟರೆ, ಇದನ್ನು ನೀವು ಪರಿಶೀಲನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಾ, ಯಾಕೆ ಈ ರೀತಿ ಮಾಡಿದ್ರಿ ಅನ್ನುವ ಮಾತುಗಳನ್ನ ಆಡುವ ಮುಖಾಂತರ ಒಂದು ರೀತಿ ಅವರಿಗೆ ಸಾಂತ್ವನದ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಯಾಕೆ ದುಡ್ಡು ಕೊಟ್ಟರಿ, ದುಡ್ಡು ಕೊಟ್ಟು ಯಾಕೆ ನೀವು ಮೋಸ ಹೋಗಿದ್ದೀರಿ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟು ಒಂದೇನಂತ ಅಂದರೆ ಈಗಾಗಲೇ ಈತನ ಮೇಲೆ ಸಾಕಷ್ಟು ಬರೀ ಲಕ್ಷ ಆರೋಪವಲ್ಲ, ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆ ಅನ್ನುವ ಆರೋಪವನ್ನು ಕೂಡ ಸ್ಥಳೀಯರು ಐದಳ್ಳ ಕಾವಲ್ನ ಅದೇನು ಆ ಭಾಗದಲ್ಲಿ ಬರ್ತಕ್ಕಂತಹ ರೈತರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತೆ ಕಾದು ನೋಡಬೇಕಾಗುತ್ತೆ. ಈತನ ಮೇಲೆ ಈಗಾಗಲೇ ಪೊಲೀಸ್ ಠಾಣೆಗೆ ಸ್ವತಃ ನಾನೇ ಕೂಡ ಖುದ್ದು ಕರೆ ಮಾಡಿ ಹೇಳ್ತೀನಿ ಅನ್ನುವ ಮಾಹಿತಿಯನ್ನು ಸ್ವತಃ ಹಾಸನ